ಇದೆಲ್ಲವನ್ನ ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತೆ ಹೊಣೆಗಾರಿಕೆ ಸರ್ಕಾರದ ಮೇಲೆ ಮತ್ತೆ ಸರ್ಕಾರದ ಅರಣ್ಯ ಮಂತ್ರಿಗಳ ಮೇಲೆ ಏನಿದೆ. ಆದ್ರೆ ವಿಪರ್ಯಾಸ, ಇವತ್ತು ಆನೆಗಳು ಬರ್ತವೆ. ಆನೆಗಳು ಬಂದಂತ ಸಂದರ್ಭದಲ್ಲಿ ಇವತ್ತು ನೀವು ರೈಲ್ವೆ ಫೆನ್ಸಿಂಗ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ರೈಲ್ವೆ ಫೆನ್ಸಿಂಗ್ ಅನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇವತ್ತು ಆನೆಗಳನ್ನಾಗ್ಲಿ ಹುಲಿಗಳನ್ನಾಗ್ಲಿ ಯಾವುದೇ ಪ್ರಾಣಿಗಳು ಇವತ್ತು ಜನ ವಾಸವಾಗಿರ್ತಕ್ಕಂಥ ಪ್ರದೇಶಕ್ಕೆ ಬರ್ತಕ್ಕಂಥದಕ್ಕೆ ತಡೆಗಟ್ಟತಕ್ಕಂಥದಕ್ಕೆ ಇರುವಂತದಕ್ಕೆ ನಮಗೆ ಒಂದೇ ಅವಕಾಶ. ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಯಾವ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದಕ್ಕೆ ಈ ಸರ್ಕಾರ ಆಗ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ದಿಟ್ಟವಾದಂತ ಹೆಜ್ಜೆಗಳನ್ನ ಇಟ್ಟಿಲ್ಲ. ಇವೆಲ್ಲವನ್ನ ನೋಡ್ತಾ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ಕೇಂದ್ರದಲ್ಲಿ ಕೂತಿದ್ದಾರೆ, ಒಂದ್ ಮಾತಿನ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಪರಿಸರ ಮತ್ತೆ ಅರಣ್ಯ ಕೇಂದ್ರದ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವ್ರನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಇತ್ತೀಚಿನ ದಿನಗಳಲ್ಲಷ್ಟೇ ಕಳೆದ ವರ್ಷ ಭೇಟಿ ಮಾಡ್ತಾರೆ. ಈ ಪ್ರಕರಣಗಳು ಯಾವಾಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂತು, ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಕೇವಲ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಸಚಿವರು ಅಂತಕ್ಕಂಥದ್ದು ಇವತ್ತು ಅವ್ರ ಮನಸ್ಸಲ್ಲಿಟ್ಟು ಕೆಲಸ ಮಾಡ್ತಾ ಇಲ್ಲ. ನಮ್ಮ ರಾಜ್ಯದ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ನಮ್ಮ ರಾಜ್ಯದ ಜನತೆಗೆ ಯಾವುದೇ ವರ್ಗದ ಜನತೆಗೆ ಸಮಸ್ಯೆ ಉಂಟಾದಂತ ಸಂದರ್ಭದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಅಂತಕ್ಕಂಥದನ್ನ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಿ ಹೇಗಾದ್ರೂ ಮಾಡಿ ಇದಕ್ಕೆ ಒಂದು ಶಾಶ್ವತವಾದಂತ ಒಂದು ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುವ ಮೂಲಕ ಭೂಪೇಂದ್ರ ಯಾದವ್ ಅವರು ಕೇಂದ್ರದ ಅರಣ್ಯ ಸಚಿವರೇನಿದ್ದಾರೆ ಅಧಿಕಾರಿಗಳಿಗೆ ಒಂದು ವರದಿಯನ್ನ ಕೊಡಿ ಅಂತಕ್ಕಂಥದನ್ನ ತಾಕೀತು ಮಾಡುವ ಮೂಲಕ ಇನ್ನು ಕೂಡ ಪಾರ್ಲಿಮೆಂಟ್ 3ನೇ ತಾರೀಕುವರೆಗೂ ನಡೀತಾ ಇದೆ. ಈ ಪಾರ್ಲಿಮೆಂಟ್ ಒಳಗಡೆ ಇದಕ್ಕೆ ಯಾವುದಾದ್ರೂ ರೀತಿ ಏನೊಂದು ಪರಿಹಾರವನ್ನ ಕಂಡುಕೊಡ್ತಕ್ಕಂಥದ್ದಕ್ಕೆ ಸಾಧ್ಯವೋ ಒಂದು ವರದಿಯನ್ನ ನನಗೆ ಆನ್ ಟೇಬಲ್ ತೆಗೆದುಕೊಂಡು ಬಂದು ಕೊಡಿ ಅಂತಕ್ಕಂಥ ಆದೇಶವನ್ನ ಪರಿಸರ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವರು ಇವತ್ತು ಒಂದು ಮಾತನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ ಗಮನದಲ್ಲಿರಲಿ. ಜೊತೆಯಲ್ಲಿ ಇವತ್ತು ಒಂದ್ ಕಡೆ ಹುಲಿ ದಾಳಿ, ಮತ್ತೊಂದ್ ಕಡೆ ಇವತ್ತು ತಾರಕ ಜಲಾಶಯ ಏನಿದೆ ಆ ಜಲಾಶಯ ಕಾಲುವೆಗಳನ್ನ ಆಧುನೀಕರಣ ಮಾಡ್ತಕ್ಕಂಥದಕ್ಕೆ 88 ಕೋಟಿ ರೂಪಾಯಿಯಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಇವತ್ತು ಈ ರಾಜ್ಯ ಸರ್ಕಾರದ ಮುಂದೆ ಇಟ್ಟರೂ ಕೂಡ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಬಡ್ಜೆಟ್ ಅನ್ನ ಮಂಡಿಸ್ತಾರೆ. ಆ ಬಡ್ಜೆಟ್ ನಲ್ಲಿ 88 ಕೋಟಿ ರೂಪಾಯಿ ಇವತ್ತು ಕಾಲುವೆಗಳ ಆಧುನೀಕರಣಕ್ಕೆ ಕೊಡಬೇಕಾದಂತ ಹಣವನ್ನ ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. 136, 138, 140 ಇವತ್ತು ಬೀಗ್ತಾರೆ. ಇವತ್ತು ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ಇವತ್ತು ಆಡಳಿತವನ್ನ ಮಾಡ್ತಾ ಇದ್ದೇವೆ. 140 ಸ್ಥಾನ ರಾಜ್ಯದ ಜನ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ನ ಕೇವಲ ನೀವು ನಿಮ್ಮ ಬೆನ್ನನ್ನ ತಟ್ಕೊಳ್ತಕ್ಕಂಥದ್ದಲ್ಲ, ರಾಜ್ಯದ ಜನತೆ ನಿಮ್ಮನ್ನ ಆಶೀರ್ವಾದ ಮಾಡದಂತ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ಏನಿವತ್ತು ನಮ್ಮ ಕೋಟೆ ತಾಲೂಕಿದೆ, ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆ, ಇಂಥ ಒಂದು ಜಿಲ್ಲೆಯಲ್ಲಿ ಇಂಥ ಘಟನೆಗಳು ದುರ್ಘಟನೆಗಳು ನಡಿಬೇಕಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ಕೇರಳದಲ್ಲಿ ಒಂದು ಭೂಕುಸಿತ ಆಗುತ್ತೆ. ಭೂಕುಸಿತ ಆಗಿ ಸಾಕಷ್ಟು ಜನ ಪಾಪ ಅಲ್ಲಿ ಜನರ ಜೀವನ ಅಸ್ತವ್ಯಸ್ತ ಆಗದಂತದ್ದನ್ನ ನಾವು ನೋಡಿದ್ದೇವೆ. ಅವ್ರ ಮೇಲೆ ನಮಗೆ ಅನುಕಂಪ ಇದೆ. ಆದ್ರೆ ಇಲ್ಲಿ ಜನಕ್ಕೆ ನೀವು ಪರಿಹಾರವನ್ನ ಘೋಷಣೆ ಮಾಡಿದಿರಾ. ಅಲ್ಲೆಲ್ಲೋ ಅತಿವೃಷ್ಟಿಯಾಗಿ ಬೀದರ್ನಲ್ಲಿ, ಯಾದಗಿರಿನಲ್ಲಿ, ಕಲಬುರಗಿನಲ್ಲಿ ರೈತರು ಬೀದಿಗೆ ಬರ್ತಾರೆ. ಅಂತ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಅಂತ ರೈತರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ. ಪರಿಹಾರ ಘೋಷಣೆ ಮಾಡೋದು ಬಿಟ್ಟು ಅಲ್ಲಿ ಅಥವಾ ಇಲ್ಲಿ ಹುಲಿ ದಾಳಿ ಪ್ರಕರಣದಲ್ಲಿ ಇವತ್ಯಾರು ಪಾಪ ನಮ್ಮ ರೈತಾಪಿ ವರ್ಗಕ್ಕೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಮಾಯಕರಿಗೆ ಹುಲಿ ದಾಳಿ ಮಾಡಿ ಆ ಗಾಯ ಆಗಿರ್ತಕ್ಕಂಥ ಅವೆಲ್ಲ ನೋಡ್ಬಿಟ್ರೆ ಕಣ್ಣಾರೆ ನಿಜಕ್ಕೂ ಮನುಷ್ಯತ್ವ ಅಂತಕ್ಕಂಥವ್ರು ಇರ್ತಕ್ಕಂಥವ್ರು ಯಾರೇ ಆ ಕುರ್ಚಿಯಲ್ಲಿ ಕೂತಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನ ಕೊಡಬೇಕಾಗಿತ್ತು. ಮತ್ತೆ ಮುಂದೊಂದು ದಿನ ಇಂಥ ಘಟನೆಗಳಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೆಜ್ಜೆ ಇಡಬೇಕಾಗಿತ್ತು. ಆದ್ರೆ ವಿಪರ್ಯಾಸ, ಕೇರಳದಲ್ಲಾದಂತ ಭೂಕುಸಿತಕ್ಕೆ 10
10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎಷ್ಟು? 10 ಕೋಟಿ ರೂಪಾಯಿ. ಅದೇ ನಮ್ಮ ರಾಜ್ಯಕ್ಕೆ ಒಂದು ಪಿಡುಗಾಸಿಲ್ಲ. ರೈತರ ಕಷ್ಟ ಅಲ್ಲವ್ರೆ. 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. 1 ರೂಪಾಯಿ ಕೊಡಕ್ಕೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತಾರೆ. ಇನ್ನೊಂದ್ ಕಡೆ ಗಂಗಾ ಕಲ್ಯಾಣ ಯೋಜನೆ, ನಿಮ್ಮ ಬೋರ್ವೆಲ್ಗಳು ಕೊರೆಸ್ತಕ್ಕಂಥದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಇವತ್ತು ಬಹಳ ಜನ ಇವತ್ತು ಬಂದು ನಿಂತಿದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸರ್ವ ಜನಾಂಗವೂ ಕೂಡ ಈ ಕ್ಷೇತ್ರದಲ್ಲಿ ನೆಲೆಸಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನತೆ ಅತಿ ಹೆಚ್ಚು ಕೋಟೆ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಯಾವ ಒಬ್ಬ ದಲಿತ ರೈತನಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಸರ್ಕಾರದ ಕಡೆಯಿಂದ ಬೋರ್ವೆಲ್ಗಳನ್ನ ಕೊಡಬೇಕಾಗಿತ್ತು. ಯಾವ ಬೋರ್ವೆಲ್ಗಳು ಇವತ್ತು ಇಡೀ ರಾಜ್ಯದಲ್ಲಿ ಈ ಸರ್ಕಾರಗಳ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ರೈತರ ವಿಚಾರದಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಮತ್ತೊಂದು ಕಡೆ ಟಿಸಿಗಳು ಸುಟ್ಟೋಗದೆ ಆ ಟಿಸಿಗಳ ಕನೆಕ್ಷನ್ ಕೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದಲ್ಲಿ ಕೇವಲ 15,000 ರೂಪಾಯಿ ಒಂದು ಟಿಸಿ ಕನೆಕ್ಷನ್ಗೆ, ಕೇವಲ 15,000. ಇವತ್ತು ಎಷ್ಟು ಹೋಗದಪ್ಪ ಟಿಸಿ ಕನೆಕ್ಷನ್? 3 ಲಕ್ಷ ರೂಪಾಯಿ ಒಂದು ಟಿಸಿ ಕನೆಕ್ಷನ್. 3 ಲಕ್ಷ ರೂಪಾಯಿ. ರೈತ 3 ಲಕ್ಷ ರೂಪಾಯಿ ಕೊಟ್ಟು ಟಿಸಿ ಕನೆಕ್ಷನ್ ಹಾಕಿ ಆ ಬೆಳೆ ಬೆಳೆದು ಕೊನೆಗೆ ಮಳೆ ಧಾರಾಕಾರವಾಗಿ ಸುರಿದೋ ಅಥವಾ ಮಳೆನೇ ಆಗದಿರ ಅತಿವೃಷ್ಟಿನೋ ಅನಾವೃಷ್ಟಿನೋ ಕಾಣ್ತಕ್ಕಂತ ರೈತನ ಬಾಳನ್ನ ಎಷ್ಟರ ಮಟ್ಟಿಗೆ ಈ ಸರ್ಕಾರ ನಿಮ್ ಜೊತೆಯಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿದ್ದಾರೆ. ಎಷ್ಟು ಸಲ ಕಳೆದ 3 ವರ್ಷದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಅರ್ಥಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ನಡ್ಕೊಂಡಿದ್ದಾರೆ. ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥದ್ದು ಇವೆಲ್ಲ ಬಹುಶಃ ಇವತ್ತು ಹೇಳ್ತಾ ಹೋದ್ರೆ ಬಹಳ ಹಲವಾರು ವಿಚಾರಗಳಿದೆ ನಮ್ಮ ಕಣ್ಮುಂದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಣ್ಣ. ಇವತ್ತು ಸಮಯ ಬಹಳ 3 ಗಂಟೆ ಆಗೋಯ್ತು. ಯಾಕೆಂದ್ರೆ ಜಿಲ್ಲೆಯಿಂದ ಬಹಳ ಜನ ಸಚಿವರು, ಮಾಜಿ ಸಚಿವರು ಮಾನ್ಯ ಸಾರಾ ಮಹೇಶ್ ಅಣ್ಣ ಅವರು ಬಂದಿದ್ದಾರೆ. ಅವರು ಕೂಡ ಹೆಚ್ಚು ಮಾತಾಡೋದಕ್ಕೆ ಸಮಯ ಆಗಲಿಲ್ಲ. ಮತ್ತೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಗೆಳೆಯ ಹರೀಶ್ ಗೌಡರು ಬಂದಿದ್ದಾರೆ. ಅವರು ಕೂಡ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇತ್ತೀಚೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿರ್ತಕ್ಕಂಥ ಟಿ ನರಸೀಪುರ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಬಂದಿದ್ದಾರೆ, ಅಶ್ವಿನ್ ರವರು. ಅವರು ಕೂಡ ಇವತ್ತು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಬಹಳ ಜನ ಮಂಜೇಗೌಡರು, MLC ಮಂಜೇಗೌಡರು, ಮತ್ತೆ ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದ ಮತ್ತೊಬ್ರು ಮಾಜಿ ಶಾಸಕರು ಮಾದೇವಣ್ಣ ಅವರು ಸೇರಿದಂತೆ SBM ಮಂಜೂರ್ ಅವರು ಬಹಳ ಜನ ಇವತ್ತು ಮಾತಾಡ್ಲಿಕ್ಕಿತ್ತು. ಆದ್ರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನೋಡಿದಂತ ಸಂದರ್ಭದಲ್ಲಿ ಏನು ಬಹಳಷ್ಟು ಬಾರಿ ಕಾರ್ಯಕ್ರಮ ಕಳೆದ ಒಂದು 20-25 ದಿನದಲ್ಲಿ ಒಂದು 3-4 ಬಾರಿ ಸಮಯ ಬದಲಾವಣೆ ಆಗೋಗಿದೆ. ಬಹುಶಃ ಸಮಯ ಬದಲಾಗ್ತಕ್ಕಂಥದ್ದಕ್ಕೆ ಒಂದು ಕಾರಣ 7ನೇ ತಾರೀಕು ನಿಗದಿಯಾದಂತ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ರು ಅಂತ ಕೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಬರ್ಬೇಕಾದ್ರೆ ಮತ್ತೆ ಯಾಕೆ ಅವತ್ತು ಕಾರ್ಯಕ್ರಮ ಮಾಡಬೇಕು, ಸುಮ್ಮನೆ ಮತ್ತೆ ಬೇರೆ ಬೇರೆ ರೀತಿ ಸಮಸ್ಯೆ ಉಂಟಾಗೋದು ಬೇಡ, ಮುಖ್ಯಮಂತ್ರಿಗಳು ಬಂದಾಗ ಒಂದು ಗೌರವ ಕೊಡಬೇಕು, ಇನ್ನೊಂದಿನ ಯಾವತ್ತಾದ್ರೂ ಕಾರ್ಯಕ್ರಮ ಮಾಡಿ ಅಂತ ಕೃಷ್ಣ ನಾಯಕರಿಗೆ ಹೇಳಿದ್ವು. ಕೃಷ್ಣ ನಾಯಕರು ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಈ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಪ್ರಾಮಾಣಿಕ ಮುಖಂಡರುಗಳು, ಕಾರ್ಯಕರ್ತರ ಒಂದು ಸಹಕಾರದಿಂದ ಬಹಳ ಯಶಸ್ವಿಗೊಳಿಸಿದ್ದೀರಿ. ಬಹುಶಃ ನಿಮಗೆ ಸಾಕಷ್ಟು ಕಾರ್ಯಕ್ರಮವನ್ನ ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿ ಆಗಬಾರದು ಅಂತಕ್ಕಂಥ ಒಂದು ವರ್ಗ, ಕಣ್ಣು ಕಾಣದೇ ಇರತಕ್ಕಂಥ ವರ್ಗ ಕೆಲಸ ಮಾಡಿದ್ರು ಕೂಡ ಅವೆಲ್ಲವನ್ನ ಮೆಟ್ ನಿಂತು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಿರಿ. ಆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಇವತ್ತು ನಮ್ಮ ಜನತಾದಳ ಪಕ್ಷದ ಕ್ಷೇತ್ರದ ಕಾರ್ಯಕರ್ತರ ಮೇಲಿರಲಿ, ಕ್ಷೇತ್ರದ ಜನತೆಯ ಮೇಲಿರಲಿ. ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಇನ್ನೊಂದು 2-3 ಅಂಶಗಳನ್ನ ಪ್ರಸ್ತಾಪ ಮಾಡಿ ನನ್ನ ಭಾಷಣಕ್ಕೆ ವಿದಾಯ ಕೊಡ್ತೇನೆ. ಕಾರಣ ಸಮಯ ಆಗೋಗಿದೆ, 3 ಗಂಟೆ ಆಗಿದೆ. ಹೇಳ್ತೀನಿ.
ಇವತ್ತು